ಗಿಲ್ಲಿ ಅವರದೊಂದು ಆಟದ ವಿಚಾರ ಏನೋ ಬಂದಾಗ ನೀವೊಂದು ಮಾತಾಡ್ತೀರಿ, ತಟ್ಟೆ ಇಟ್ಟರೆ ತಿನ್ನೋಕೆ ಬರ್ತಾನೆ ಅನ್ನೋ ಥರ ಒಂದು ಮಾತಾಡ್ತೀರಿ. ಹೊರಗಡೆ ತುಂಬ ಚರ್ಚೆ ಆಗೋಯ್ತು, ಏನು ಧ್ರುವಂತ್ ಅವರು ಒಬ್ಬರು ವ್ಯಕ್ತಿಯ ಊಟದ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರ, ಅದು ಗಿಲ್ಲಿ ಬಗ್ಗೆ ಹಿಂಗೆ ಮಾತಾಡ್ತಾರ ಅಂತೆಲ್ಲ. ಧ್ರುವಂತ್ ಅವ್ರು ಮಾತಾಡ್ತಾರೆ. ಈಗ ಗಿಲ್ಲಿ ಅವರು ಅಷ್ಟು ಜನರ ಬಗ್ಗೆ ಮಾತಾಡಿರೋದು, ಅದನ್ನೇ ಪ್ರಶ್ನಿಸಿದ್ರು. ಗಿಲ್ಲಿ ಅವ್ರಿಗೆ ಅಷ್ಟು ಜನನ್ನ ಏನೇನೋ ಕಂಡಮ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಬಂದಿದೆ ಅದಲ್ವಾ, ಅದಕ್ಕೆ ಯಾರೀಗ ಅಕೌಂಟ್, ಅದಕ್ಕೆ ಯಾರು ಕೊಡ್ತಾರೆ ಉತ್ತರ? ಈಗ ಅದನ್ನಷ್ಟು ಸೀರಿಯಸ್ ಆಗಿ ತಗೊಳ್ಳೋದಾದ್ರೆ, ಈಗ ನಂದು ಆ ಸ್ಟೇಟ್ಮೆಂಟ್ನೇ ತಗೊಳ್ತಾರೆ ಇದಂತಂದರೆ, ಅವ್ರು ಮಾಡ್ಕೊಂಡು ಬಂದಿರೋದೇನು? ಭಯಂಕರ ವ್ಯಕ್ತಿತ್ವ, ಪರ್ಸನಾಲಿಟಿ, ತನ್ನ ನೇರ ದಿಟ್ಟ ನುಡಿ ಮುಖಾಂತರ ಟಾಸ್ಕ್ಗಳನ್ನು ಗೆದ್ದು ಚಾಲೆಂಜ್ಗಳನ್ನು ತೆಗೆದು ಹೊರಗಡೆ ಇಟ್ಟ ತಕ್ಷಣ ಈ ರೀತಿ ಆಟ ಆಡಿದಾರ? ಇಲ್ಲ ತಾನೇ. ಒಂದು ಜಾಗದಲ್ಲಿ ಕೂತ್ಕೊಂಡು ಯಾರ್ಯಾರು ಮುಂದೆ ಸಿಗ್ತಾರೆ ಅವ್ರನ್ನ ಕಂಡಮ್ ತಮಾಷೆ ಮಾಡಿಕೊಂಡು ತಾನೇ ಆಟ ಆಡ್ಕೊಂಡು ಬಂದಿರೋದು. ಸೊ ಅದಕ್ಕೆ ಯಾರಾದರೂ ಇದಾರ ಮಾತಾಡೋರು? ಸೊ ಶೋನ ಶೋ ಆಗೇ ನೋಡಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋದಾದರೆ ಇದಕ್ಕೆ ಉತ್ತರ ಕೊಡಲಿ, ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಅದು ತಪ್ಪಾಗುತ್ತೆ. ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟ್ ಮತ್ತು ಉರ್ಕೊಳ್ಳೋರ್ಗೆ ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಇವತ್ತು PR ಮಾಫಿಯಾ ನಿಮಗೆ ಗೊತ್ತು, ಒಬ್ಬರನ್ನ ಬೆಳೆಸೋ ಬರದಲ್ಲಿ. ಮತ್ತು ಈಗ ನಿಜವಾಗ್ಲೂ ಬೆಳೆಸೋದಲ್ಲ, ಈಗಿನ ಟ್ರೆಂಡ್ ಏನಾಗಿದೆ ಅಂತಂದರೆ, ನಿಮ್ಮನ್ನ ಬೆಳೆಸೋ ಇದರಲ್ಲಿ ನಾನು ಫುಟೇಜ್ ತಗೊಳ್ಳೋದು. ಎಕ್ಸಾಕ್ಟ್ಲಿ ಇದನ್ನೇ PR ಮಾಫಿಯಾ ಅಂತ ಹೇಳೋದು. ಆ್ಯಕ್ಚುಲಿ ಅವ್ರಿಗೆ ಏನು ಒಬ್ರು ಯಾರನ್ನೂ ಬೆಳೆಸಬೇಕು ಇದಂತಲ್ಲ, ಒಬ್ಬರನ್ನ ಅವ್ರದ್ದೊಂದು ವೀಕ್ ಪಾಯಿಂಟ್, ಬಡವ್ರ ಮಕ್ಕಳು, ಈ ಸಮುದಾಯ, ಈ ಜಾತಿ, ಈ ಊರು, ಇದನ್ನೇ ಇಟ್ಕೊಂಡು ಅವ್ರಿಗೆ ಆ್ಯಕ್ಚುಲಿ ಅವ್ನು ಬೆಳಿಬೇಕು ಅಂತಲ್ಲ, ತನ್ನ ಫುಟೇಜ್ ಏನು ತಗೋಬೇಕು, ಈ ಸ್ಟಂಟ್ಸ್ಗಳು ಆಗ್ತಾ ಇರೋದೇ ಹೊರತು ಜೆನ್ಯೂನ್ ಆಗಿ ಯಾರು ಬೆಳೆದ್ರೆ ಯಾರಿಗೆ ಏನು, ಅವ್ರ ಮನೆಗೆ ಏನಾದರೂ ತಂದು ಹಾಕ್ತಾರೆ ಯಾರಾದರೂ? ಇಲ್ಲ.